ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧದಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರ್ತದೆ. ನೀನು ಯೋಚನೆ ಭಾಳ ನಾನಾ ರೀತಿಯಲ್ಲಿ ನೀನು ಯೋಚನೆ ಮಾಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನನಗೆ ಸಿಗಲ್ಲ. ಇಲ್ಲಿ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಿರುತ್ತೆ ಆ ಸಂಖ್ಯಾ ಶ್ರೇಣಿಗಳು ಅಥವಾ ಅಲ್ಲಿ ಆಕೃತಿ ಸಂಬಂಧದ. ಇಲ್ಲಿ ಭಾಳ ಈಸಿಯಾಗಿ ನಾನು ಒಂದ್ಸರಿ ನಿಮಗೆ ಕ್ಲೂ ಕೊಟ್ಟೆ. ಎಡಗಡೆನೂ ಬಲಗಡೆನೂ ನೋಡ್ರಿ, ಎಡ ಬಲ ನೋಡ್ರಿ. ಈ ಮಧ್ಯದ ಸಂಖ್ಯೆನ ಪರಿಗಣಿಸ್ಬಿಟ್ಟು ನೋಡಿ, 80ಕ್ಕೆ 20 ಕೂಡಿದ್ರೆ 100 ಬರ್ತಾರೆ. 80ಕ್ಕೆ 20 ಕೂಡಿದ್ರೆ 100 ಬರ್ತಾರೆ. ಆದರೆ ಎಡಗಡೆಗೆ ಬಂದಾಗ 80ರಲ್ಲಿ 15 ಕಳೆದ್ರೆ ಏನು ಬರ್ತಾ ಇದೆ? 65. ಒಂದು ಪ್ಯಾಟ್ರನ್ ನನಗೆ ಎಲ್ಲಿ ಗೊತ್ತಾಯ್ತು? ಮೊದಲನೇ ಅಡ್ಡ ಸಾಲಿನಲ್ಲಿ ಗೊತ್ತಾಯ್ತು. ಎರಡನೇ ಅಡ್ಡ ಸಾಲಿನಲ್ಲಿ ಏನು ಅಂತ ನೋಡೋಣ. 75ಕ್ಕೆ ಏನನ್ನ ಕೂಡಿದ್ರೆ 105 ಬರ್ತಾ ಇದೆ. ಹೇಳ್ರಿ, 30. ಈಗ ನೀನೇ ಹೇಳ್ತಿ, ಆ ಕಡೆ ಪ್ಯಾಟರ್ನ್ ನೀನೇ ಹೇಳ್ತಿ. 105. 75ರಲ್ಲಿ ಎಷ್ಟು ಕಳಿಯೋಣ? ನಾನು 5 ಕಡಿಮೆ ಮಾಡಿ ಕಳಿದೆ. 25 ಅಲ್ಲಿಗೆ ಏನ್ ಬರುತ್ತೆ? 50 ಬರುತ್ತೆ. ಹಾಗಾದ್ರೆ ಇಲ್ಲಿ ಈಗ ಐಡಿಯಾ ಗೊತ್ತಾಗ್ತೈತೆ. ಈಗ 100ಕ್ಕೆ ಏನನ್ನ ಕೂಡಿದ್ರೆ 115 ಬರ್ತಾ ಇದೆ. 15 ಕೂಡಿದ್ರೆ ಈಗ ನೀನೇ ಹೇಳ್ಬೇಕಾದ್ರೆ 115 ಬಂತು. ಹಾಗಾದ್ರೆ 100ರಲ್ಲಿ ನಾನು ಏನನ್ನ ಕಳಿಯೋಣ? 100ರಲ್ಲಿ 10 ಕಳೆದ್ರೆ 90. ಸೊ ನನಗೆ ಬೇಕಾದ ಆನ್ಸರ್ ಸಿಕ್ತು. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧದಲ್ಲಿ ಅದರಲ್ಲಿ ಒಂದು ಸ್ವಲ್ಪ ವಿವರಣೆ ನೋಡೋಣ. ಹೇಗಪ್ಪ ಅಂತಂದ್ರೆ, ಇಲ್ಲಿ ಆಕೃತಿಗಳಿರ್ತವೆ, 3 ಆಕೃತಿಗಳಿರ್ತವೆ. ಇಲ್ಲಿ 2 ಆಕೃತಿಗಳಲ್ಲಿ ಸಂಖ್ಯೆಗಳನ್ನ ಕೊಟ್ಟು ಅದಕ್ಕೊಂದು ಸಂಬಂಧ ಇರುತ್ತೆ, ಒಂದು ರಿಲೇಶನ್ಶಿಪ್. ಆ ರಿಲೇಶನ್ಶಿಪ್ನ ನಾವು ನೋಡ್ತೀವಿ. ಅರ್ಥ ಆಗ್ತಿದೆಯಾ? ಹೇಗೆ ಅಂತ ಹೇಳ್ತೀವಿ. ಇಲ್ಲಿ 3 ಸಂಖ್ಯೆಗಳಿದಾವೆ ಅಂತಂದ್ರೆ, ಅಲ್ಲಿ ಮಧ್ಯದಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಈ ಥರದವನ್ನೆಲ್ಲ ಹೆಂಗೆ ಯೋಚನೆ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಸ್ಕ್ವೇರ್ಸ್, ಕ್ಯೂಬ್ಸ್, ಕನ್ನಡದಲ್ಲಿ ಹೇಳಿದ್ರೆ ವರ್ಗಗಳು ಅಥವಾ ಘನಗಳು, ಅಥವಾ ವರ್ಗಮೂಲ ಘನಮೂಲನೂ ಆಗಿರ್ಬೋದು, ಯಾವ ಥರನೂ ಆಗಿರ್ಬೋದು. ನಾವು ಅದನ್ನು ನೋಡೋದನ್ನ ಭಾಳಷ್ಟು ಪರ್ಸ್ಪೆಕ್ಟಿವ್ನಲ್ಲಿ ನೋಡಬೇಕಾಗುತ್ತೆ, ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ. ಸೊ ನೋಡೋದಾದ್ರೆ ಇಲ್ಲಿ 1, 4, 2 ಇವು ನನ್ನ ಕ್ಯೂಬ್ಸ್ನ ಆ್ಯಡ್ ಮಾಡು. ನೋಡು, 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 4 ಕ್ಯೂಬ್. ನೋಡು, ಒಮ್ಮೆ ಕೂಡ್ಕೊಳ್ಳೋಣ. 1 ಕ್ಯೂಬ್ ಅಂದರೆ 1 ಹೇಳ್ಬೇಕು, 2 ಕ್ಯೂಬ್ ಅಂತಂದ್ರೆ 8, 4 ಕ್ಯೂಬ್ ಅಂದ್ರೆ ನೆನ್ನೆ ಎಲ್ಲ ಕೇಳಿದ್ನಲ್ವ ನಾನು. ಸೊ ಇವು 3 ಕೂಡಿದಾಗ ನನಗೆ ಸಿಗ್ತಕ್ಕಂಥ ಆನ್ಸರು 73. ಓಕೆನಾ? ಒಂದ್ರಾಗೆ ನನಗೆ ಐಡಿಯಾ ಗೊತ್ತಾಯ್ತು. ಒಂದು ಸೆಕೆಂಡ್, 3 ಚಿತ್ರ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಆ ಗೊತ್ತಾಗಿರೋ ಐಡಿಯಾನ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋದಾದ್ರೆ ಓಕೆ, 1 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 5 ಕ್ಯೂಬ್. ನೀನು ಇವನ್ನ ಆ್ಯಡ್ ಮಾಡಿದ್ರೆ 1 ಕ್ಯೂಬ್ ಅಂದರೆ 1, 3 ಕ್ಯೂಬ್ ಅಂದರೆ 5 ಕ್ಯೂಬ್ ಅಂದರೆ ಇವಿಷ್ಟನ್ನು ಕೂಡ್ ನೋಡಿ ನೋಡೋಣ ಏನು ಬರುತ್ತೆ ಆನ್ಸರ್. ಕೂಡ್ ನೋಡಿ. ಓ, ಅಲ್ಲಿ ಬಂದಿದೆ ಅಂತ ಹೇಳ್ಬೇಡಿ, ಕೂಡ್ ನೋಡಿ ಒಂದ್ಸರಿ. ಬೇಗ ಕೂಡ್ಬೇಕು. ಬೇಗ ಕೂಡಿದವ್ರಿಗೆ ಒಂದು ಚಾಕ್ಲೇಟ್. ಹಾಗಾದ್ರೆ ಮುಂದಕ್ಕೆ ನನಗೆ ಗೊತ್ತಾಗಿರೋ ಕನ್ಫರ್ಮ್ ಆಗಿರೋ ಐಡಿಯಾನ ನಾನಿಲ್ಲಿ ಎಕ್ಸಿಬಿಟ್ ಮಾಡ್ಬೇಕಂದ್ರೆ ಅಲ್ಲಿ ನಾನು ಅಪ್ಲೈ ಮಾಡಬೇಕು. ಅಲ್ಲಿ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಆನ್ಸರ್ ಸಿಗುತ್ತೆ. ನೋಡೋಣ, ಅಪ್ಲೈ ಮಾಡೋಣ. 1 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಅಥವಾ 6 ಕ್ಯೂಬ್, ಯಾವುದನ್ನಾದ್ರೂ ಫಸ್ಟ್ ಬರುತ್ತೆ. 6 ಕ್ಯೂಬ್ ಪ್ಲಸ್ 3. 1 ಕ್ಯೂಬ್ ಅಂದರೆ 1, 6 ಕ್ಯೂಬ್ ಅಂದರೆ 216. ವೆರಿ ಗುಡ್. ನೆಕ್ಸ್ಟ್ ಮುಂದಕ್ಕೆ 3 ಕ್ಯೂಬ್ ಅಂದರೆ 20. ಇಷ್ಟನ್ನು ಕೂಡಿದ್ರೆ ಏನು ಆನ್ಸರ್ ಬರ್ತಾ ಇದೆ? 244. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಒಂದು ವಿಧ ಅಷ್ಟೇ. ಅರ್ಥ ಆಗ್ತಿದೆಯಾ? ನಾನು ಒಂದು ಪ್ರಶ್ನೆ ತರ ಇನ್ನೊಂದು ಪ್ರಶ್ನೆ ಇರಲ್ಲ ಇದರಲ್ಲಿ ಮಾತ್ರ. ನಿನಗೆ ಬರ್ತಕ್ಕಂಥದ್ದು ಕಳೆದ ಬಾರಿ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದರಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ 3 ರೀತಿಲಿ ಇರ್ತವೆ. ಹಾಗಾಗಿ ನೀವು ಬಹಳಷ್ಟು ದೃಷ್ಟಿಕೋನದಲ್ಲಿ ನೋಡ್ಬೇಕಾಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.